ಬಾಲಿವುಡ್ ನಟ ರಣವೀರ್ ಸಿಂಗ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆಗಾಗ ವಿವಾದಕ್ಕೀಡಾಗುವ ನಟ ಈಗ ಮತ್ತೆ ವಿವಾದಕ್ಕೆ ಈಡಾಗಿದ್ದಾರೆ. ಹೌದು, ದೈವದ ಅನುಕರಣೆ ಮಾಡಬಾರದು, ದೈವಕ್ಕೆ ಅಪಮಾನ ಆಗುವಂತೆ ಯಾರೂ ಸಹ ನಡೆದುಕೊಳ್ಬಾರದು, ದೈವದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಬಾರದು ಎಂದೆಲ್ಲ ಈ ಹಿಂದೆ ಹಲವು ಬಾರಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಆದ್ರೆ ಇದೀಗ ಅವರ ಎದುರೇ ಬಾಲಿವುಡ್ನ ಸ್ಟಾರ್ ನಟ ರಣವೀರ್ ಸಿಂಗ್ ಕೆಟ್ಟ ರೀತಿಯಲ್ಲಿ ದೈವದ ಅನುಕರಣೆ ಮಾಡಿದ್ದಲ್ಲದೆ ದೈವವನ್ನ ದೆವ್ವ ಎಂದು ಕರೆದಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಕಲೆಕ್ಷನ್ ಮಾಡಿದೆ. ಸಿನಿಮಾ ದೈವಗಳ ಕುರಿತದ್ದಾಗಿದ್ದು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾದಲ್ಲಿ ಹೇಳಲಾಗಿರುವ ದೈವಗಳ ಕಥೆಯ ಬಗ್ಗೆ ಭಕ್ತಿ ಮತ್ತು ಗೌರವಗಳು ಇವೆ. ಸ್ವತಃ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ ಬಗ್ಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕೆಂದು, ದೈವಗಳಿಗೆ ಅಪಮಾನ ಆಗುವಂತೆ ನಡೆದುಕೊಳ್ಳುವುದು, ಮಾತನಾಡುವುದು ಬೇಡವೆಂದು ಹಲವಾರು ಬಾರಿ ಹೇಳಿದ್ದಾರೆ. ಆದ್ರೆ ಇದೀಗ ರಿಷಬ್ ಶೆಟ್ಟಿಯ ಎದುರೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ದೈವದ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತನಾಡಿದ್ದಾರೆ. ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವದ ಸಮಾರೋಪ ಸಮಾರಂಭದ ಅತಿಥಿಯಾಗಿ ರಣವೀರ್ ಸಿಂಗ್ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ರಜನಿಕಾಂತ್ ಅವರ 50 ವರ್ಷದ ಸಿನಿಮಾ ಸೇವೆಗಾಗಿ ಅವರನ್ನ ಗೌರವಿಸಲಾಯಿತು. ಅದೇ ಸಮಾರಂಭದಲ್ಲಿ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ಹಾಜರಿದ್ದರು. ವೇದಿಕೆ ಮುಂಭಾಗ ಮುಂದಿನ ಸಾಲಿನಲ್ಲಿಯೇ ಕುಳಿತಿದ್ರು. ರಿಷಬ್ ಉದ್ದೇಶಿಸಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಗ್ಗೆ ಮಾತನಾಡುತ್ತಾ ದೈವವನ್ನು ದೆವ್ವ ಎಂದಿದ್ದಾರೆ ರಣವೀರ್ ಸಿಂಗ್. ಹಾಗಾದ್ರೆ ವೇದಿಕೆ ಮೇಲೆ ಏನಾಯ್ತು ಅಂತ ನೋಡುವುದಾದ್ರೆ, ವೇದಿಕೆ ಮೇಲಿದ್ದ ರಣವೀರ್ ಸಿಂಗ್ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಗ್ಗೆ ಮಾತನಾಡುತ್ತಾ, ರಿಷಬ್ ಅವರೇ, ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನಾನು ಚಿತ್ರಮಂದಿರದಲ್ಲಿ ನೋಡಿದೆ. ನಿಮ್ಮ ನಟನೆ ಅದ್ಭುತವಾಗಿತ್ತು. ಅದರಲ್ಲೂ ಹೆಣ್ಣು ದೆವ್ವ ನಿಮ್ಮ ಮೈ ಸೇರುವ ದೃಶ್ಯದಲ್ಲಿ ನೀವು ಕೊಡುವ ಆ ಲುಕ್ ಮತ್ತು ನಟನೆ ಅದ್ಭುತವಾಗಿತ್ತು ಎಂದ ರಣವೀರ್ ಸಿಂಗ್ ಸ್ವತಃ ಅವರೇ ನಟಿಸಿ ಸಹ ತೋರಿಸಿದ್ರು. ಆದ್ರೆ ಅವರ ನಟನೆಯೂ ಸಹ ಒಂದು ರೀತಿ ವ್ಯಂಗ್ಯ ಮಾಡುವಂತೆಯೇ ಇತ್ತು. ನಾಲಿಗೆ ಹೊರಗೆ ಚಾಚಿ ಕೆಟ್ಟದಾಗಿ ಅನುಕರಣೆಯನ್ನ ರಣವೀರ್ ಸಿಂಗ್ ಮಾಡಿದ್ರು. ವೇದಿಕೆ ಮೇಲೆ ರಣವೀರ್ ಸಿಂಗ್ ಅನುಕರಣೆ ಮಾಡ್ತಿದ್ದಂತೆ ರಿಷಬ್ ಶೆಟ್ಟಿ ನಗುತ್ತಾ ನಾಚಿಕೆಯಿಂದ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡ್ರು. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾ ಇರುವುದು ದೈವಗಳ ಕುರಿತಾಗಿ. ರಿಷಬ್ ಶೆಟ್ಟಿ ಮೈ ಮೇಲೆ ದೈವ ಬಂದಾಗ್ಲೂ ಸಹ ಕಥೆಯಲ್ಲಿನ ಪಾತ್ರಗಳೇ ಕೈ ಮುಗಿದು ದೈವದ ಹೆಸರು ಹೇಳುವ ದೃಶ್ಯವಿದೆ. ಗುಳಿಗ ದೈವದ ಸಹೋದರಿ ಚಾವುಂಡಿ ರಿಷಬ್ ಪಾತ್ರದ ಮೈ ಮೇಲೆ ಬಂದಾಗ್ಲೂ ಸಹ ಅದರ ವಿವರ ಹೇಳುವ ಸಂಭಾಷಣೆ ಚಿತ್ರದಲ್ಲಿದೆ. ಅಷ್ಟೆಲ್ಲಾ ಮಾಹಿತಿಯನ್ನ ಒದಗಿಸಿದರೂ ಸಹ ರಣವೀರ್ ಸಿಂಗ್ ದೈವವನ್ನ ಗೋಸ್ಟ್ ಅಂದ್ರೆ ದೆವ್ವ ಎಂದು ಕರೆದಿದ್ದಾರೆ. ಅಷ್ಟು ಸಾಲದೆ ನಾನು ಕಾಂತಾರ ಚಾಪ್ಟರ್ 3 ಸಿನಿಮಾದಲ್ಲಿ ನಟಿಸಬೇಕು ಎಂದು ಸಹ ಹೇಳಿದ್ದಾರೆ. ಇದು ಇದೀಗ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ರಣವೀರ್ ಸಿಂಗ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಹಿಂದೆ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗ ಸಿನಿಮಾದಲ್ಲಿ ರಿಷಬ್ ಪಾತ್ರವನ್ನ ಅನುಕರಣೆ ಮಾಡಿದ್ದಕ್ಕೆ, ದೈವಗಳ ಕುರಿತಾಗಿ ತಮಾಷೆ ಮಾಡಿದ್ದಕ್ಕೆ ರಿಷಬ್ ಶೆಟ್ಟಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾರೂ ಸಹ ದೈವಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಬಾರದು ಎಂದು ಮನವಿ ಮಾಡಿದ್ರು. ಆದ್ರೆ ಈಗ ಅವರ ಎದುರೇ ಬಾಲಿವುಡ್ನ ನಟರೊಬ್ಬರು ದೈವವನ್ನ ದೆವ್ವ ಎಂದು ಕರೆದಿದ್ರು ಕೂಡ ಯಾಕೆ ರಿಷಬ್ ಶೆಟ್ಟಿಯವರು ಮೌನ ವಹಿಸಿದ್ರು ಎನ್ನುವ ಪ್ರಶ್ನೆ ಎದುರಾಗಿದೆ. ಈ ಹಿಂದೆ ಕಾರ್ಯಕ್ರಮದಲ್ಲಿ ಕನ್ನಡ ಎನ್ನುವ ಬದಲು ಕನ್ನಡ ಎಂದಿದ್ದಕ್ಕೆ ತಕ್ಷಣವೇ ಕಿಚ್ಚ ಸುದೀಪ್ ಅದು ಕನ್ನಡ ಅಲ್ಲ, ಕನ್ನಡ ಎಂದು ಸರಿಪಡಿಸಿದ್ರು. ಇಲ್ಲಿ ದೈವದ ಬಗ್ಗೆ ಅವಮಾನ ಆಗಿರುವುದರಿಂದ ರಿಷಬ್ ಶೆಟ್ಟಿಯವರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನೋದು ಅಭಿಮಾನಿಗಳ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಅಮೆರಿಕದ ನಟ ಬರ್ಟ್ ರೆನಾಲ್ಡ್ಸ್ ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಮ್ಯಾಗಝಿನ್ ಒಂದರ ಫೋಟೋಶೂಟ್ನಲ್ಲಿ ಬೆತ್ತಲೆಯಾಗಿದ್ರು. ಆ ಫೋಟೋಶೂಟ್ನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ಹಂಚಿಕೊಂಡಿದ್ರು. ಅನಂತರ ಅದು ವಿವಾದದ ಸ್ವರೂಪವನ್ನ ಪಡೆದುಕೊಂಡಿತ್ತು. ಸಾಕಷ್ಟು ಜನರು ರಣವೀರ್ ಫೋಟೋಗಳಿಗೆ ನೆಗೆಟಿವ್ ಪ್ರತಿಕ್ರಿಯೆಯನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ಜುಲೈ 26ರಂದು ಐಪಿಸಿ ಸೆಕ್ಷನ್ 509, 292, 294 ಹಾಗೂ ಐಟಿ ಖಾತೆಯ ಸೆಕ್ಷನ್ 67A ಅಡಿಯಲ್ಲಿ ರಣವೀರ್ ಸಿಂಗ್ ವಿರುದ್ಧ ಮುಂಬೈನ ಚಂಬೂರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಸಂಬಂಧ ವಿಚಾರಣೆಗೆ ಒಳಪಟ್ಟಿದ್ದ ರಣವೀರ್ ಅವರು ನೀಡಿರುವ ಒಂದು ಹೇಳಿಕೆ ಸಾಕಷ್ಟು ಸದ್ದು ಮಾಡಿತು. ಏನೋ ಇದೇ ಮೊದಲು ಅಲ್ಲ, ಹಲವು ಬಾರಿ ಹೀಗೆ ರಣವೀರ್ ಸಿಂಗ್ ಅವರು ಸಾಕಷ್ಟು ಬಾರಿ ವಿವಾದಕ್ಕೆ ಒಳಗಾಗಿದ್ದಾರೆ. ಅದೇನೇ ಇರಲಿ, ರಣವೀರ್ ಎಷ್ಟಾದ್ರೂ ವಿವಾದಕ್ಕೆ ಒಳಗಾಗಿರ್ಲಿ, ಆದ್ರೆ ಇಂತಹ ಸಂದರ್ಭದಲ್ಲಿ ಅಂದ್ರೆ ದೈವವನ್ನ ದೆವ್ವ ಎನ್ನುವ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಮುಂದೆ ಇದ್ರೂ ಕೂಡ ಯಾಕೆ ಪ್ರಶ್ನೆಯನ್ನ ಮಾಡಿಲ್ಲ, ಯಾಕೆ ನಗುತ್ತಾ ಕುಳಿತಿದ್ರು ಎನ್ನುವುದು ಅಭಿಮಾನಿಗಳ ದೊಡ್ಡ ಪ್ರಶ್ನೆಯಾಗಿದೆ. ಇಂದಾದ್ರೂ ರಿಷಬ್ ಶೆಟ್ಟಿಯವರು ಇದಕ್ಕೆ ಯಾವ ರೀತಿ ಉತ್ತರವನ್ನ ನೀಡಲಿದ್ದಾರೆ ಅಂತ ಕಾದ್ ನೋಡಬೇಕಾಗಿದೆ.